ಸ್ಯಾಂಡಲ್ವುಡ್ನಲ್ಲಿ ಒಂದು ಕಾಲದಲ್ಲಿ ಕುಚುಕು ಗೆಳೆಯರಾಗಿದ್ದವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು. ಇವರಿಬ್ಬರ ಗೆಳೆತನವನ್ನ ಅಂಬರೀಷ್ ಹಾಗೂ ವಿಷ್ಣುದಾದ ಸ್ನೇಹಕ್ಕೆ ಹೋಲಿಸಲಾಗಿತ್ತು. ಆದರೆ ಕಾಲಾನಂತರದಲ್ಲಿ ಇವರಿಬ್ಬರ ಸ್ನೇಹದಲ್ಲಿ ಸಣ್ಣದಾಗಿ ಕಾಣಿಸಿಕೊಂಡ ಬಿರುಕು ಬರ್ಬರ್ತಾ ದೊಡ್ಡದಾಗಿ ಬದಲಾಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು ಮುಖಕ್ಕೆ ಮುಖ ಕೊಡದ ಹಾಗೆ ಕೊನೆಗೆ ಮಾತಾಡೋದನ್ನೇ ಬಿಟ್ಬಿಟ್ರು. ಈ ಕುಚುಕು ಗೆಳೆಯರನ್ನ ಒಂದು ಮಾಡಲು ಸಿನಿ ದಿಗ್ಗಜರೇ ಮುಂದಾದ್ರು. ಇವರಿಬ್ರು ಮಾತ್ರ ಮೌನವಾಗೇ ಇದ್ರು. ಒಮ್ಮೆ ಕಾರ್ಯಕ್ರಮವೊಂದರಲ್ಲಿ ಒತ್ತಾಯದ ಮೇರೆಗೆ ಹಗ್ ಮಾಡಿಕೊಂಡ್ರು ಅಷ್ಟೇ. ಆದರೆ ಅವರಿಬ್ಬರಲ್ಲಿ ಇದ್ದ ಮನಸ್ತಾಪ ಮಾತ್ರ ಕಡಿಮೆಯಾಗಿರಲಿಲ್ಲ. ಇಷ್ಟೇ ಯಾಕೆ, ಇಂಟರ್ವ್ಯೂನಲ್ಲೂ ಕೂಡ ದರ್ಶನ್ ಸುದೀಪ್ ಸ್ನೇಹದ ಬಗ್ಗೆ ಪ್ರಶ್ನೆ ಕೇಳಿದ್ರು. ಇಬ್ಬರ ಬಾಯಿಂದ ಉತ್ತರ ಮಾತ್ರ ಬರ್ತಾ ಇರಲಿಲ್ಲ. ಅಷ್ಟು ಮನಸ್ತಾಪ ಇತ್ತೆಂದು ಇಡೀ ಕರುನಾಡಿಗೆ ಗೊತ್ತೇ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ರು ಕೂಡ ಈ ಬಗ್ಗೆ ಸುದೀಪ್ ಮೌನವಾಗೇ ಇದ್ರು. ಸಿನಿರಂಗದ ನಟ ನಟಿಯರು ದರ್ಶನ್ ಜೈಲು ಪಾಲಾಗಿದ್ದಕ್ಕೆ ರಿಯಾಕ್ಟ್ ಮಾಡಿದ್ರು. ಕಾರ್ಯಕ್ರಮಗಳಲ್ಲಿ ಈ ಬಗ್ಗೆ ನಿರೂಪಕರು ಕೇಳಿದ್ರು ಕೂಡ ಸುದೀಪ್ ಮಾತನಾಡೇ ಇರಲಿಲ್ಲ. ಡಚ್ಚು ಸುದೀಪ್ ವರ್ತನೆಯಿಂದಲೇ ಇವರಿಬ್ಬರ ಅಭಿಮಾನಿಗಳ ಮಧ್ಯೆ ಬೆಂಕಿ ಇಡಲಾರಂಭಿಸಿತು. ಇದು ಎಷ್ಟರ ಮಟ್ಟಿಗಂದ್ರೆ ಹೊಡೆದಾಡಿಕೊಳ್ಳುವ ಮಟ್ಟಿಗೆ ತಲುಪಿತು. ಸಿನಿಮಾಗಳು ರಿಲೀಸ್ ಆದಾಗ ಅದೆಷ್ಟು ಗಲಾಟೆಗಳು ಆಗಿರುವ ಉದಾಹರಣೆಗಳು ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಸೇರಿವೆ. ಇವರಿಬ್ಬರ ವರ್ತನೆಯಿಂದಲೇ ಅಭಿಮಾನಿಗಳ ಮನಸ್ಸಿನಲ್ಲಿದ್ದ ಕಿಚ್ಚು ಕಡಿಮೆ ಆಯಿತು ಎಂಬುವಷ್ಟರಲ್ಲಿಯೇ ಮತ್ತೆ ತುಪ್ಪ ಸುರಿಯುವ ಕೆಲಸವನ್ನ ಕಿಚ್ಚ ಸುದೀಪ್ ಮಾಡಿದ್ರ ಎಂಬ ಅನುಮಾನ ಮೂಡ್ತಾ ಇದೆ. ಯಾಕಪ್ಪ ಅಂದ್ರೆ ನಿನ್ನೆ ಮ್ಯಾಕ್ಸ್ ಸಿನಿಮಾ ಸೆಲೆಬ್ರೇಷನ್ನಲ್ಲಾದ ಘಟನೆಗಳು ಇದಕ್ಕೆ ಸಾಕ್ಷಿ ಎಂಬಂತಾಗಿದೆ. ಹೌದು, ನಿನ್ನೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಪ್ಯಾನ್ ಇಂಡಿಯಾದಲ್ಲಿ ಕನ್ನಡ, ತೆಲುಗು, ತಮಿಳ್ ಭಾಷೆಯಲ್ಲಿ ರಿಲೀಸ್ ಆಗಿದ್ದು ಮೊದಲ ದಿನವೇ ಭರ್ಜರಿ ಕಲೆಕ್ಷನ್ ಗಳಿಸಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಮ್ಯಾಕ್ಸ್ ಭರ್ಜರಿ ಪ್ರದರ್ಶನ ಬೆನ್ನಲ್ಲೇ ನಿನ್ನೆ ಸುದೀಪ್ ಅವರ ಪತ್ನಿ ಪ್ರಿಯಾ, ಮ್ಯಾಕ್ಸ್ ಸಿನಿಮಾ ತಂಡದ ಹಾಗೂ ಕೆಲ ಆಪ್ತ ಸ್ನೇಹಿತರು ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ. ಆದರೆ ಸೆಲೆಬ್ರೇಷನ್ ಮಾತ್ರ ಆಗಿದ್ರೆ ಯಾವ ಕಾಂಟ್ರವರ್ಸಿ ಅಥವಾ ಫ್ಯಾನ್ಸ್ ಮಧ್ಯೆ ಬೆಂಕಿ ಹಚ್ಚುವ ಕೆಲಸ ಆಗ್ತಾ ಇರಲಿಲ್ಲ. ಆದರೆ ಕೇಕ್ ಮೇಲೆ ಬರ್ತಿರುವ ಸಾಲುಗಳು ಡಚ್ಚು ಕಿಚ್ಚು ಅಭಿಮಾನಿಗಳ ಮಧ್ಯೆ ದ್ವೇಷ ಉಂಟಾಗಲು ಕಾರಣವಾಗಿದೆ. ಹೌದು, ಮ್ಯಾಕ್ಸ್ ಸಿನಿಮಾ ಸೆಲೆಬ್ರೇಷನ್ ಕೇಕ್ ಮೇಲೆ ಬಾಸಿಸಂ ಕತೆ ಮುಗಿಯಿತು. ಇನ್ಮೇಲೆ ಮ್ಯಾಕ್ಸಿಸಂ ಮ್ಯಾಕ್ಸ್ ಕಾಲ ಶುರುವಾಯಿತು ಎಂಬ ಲೈನ್ಸ್ ಬರೆಯಲಾಗಿದ್ದು ಡಿ ಬಾಸ್ ಅಭಿಮಾನಿಗಳನ್ನ ಕೆರಳಿಸುವಂತೆ ಮಾಡಿದ. ದರ್ಶನ್ಗೆ ಟಾಂಗ್ ಕೊಡಲೆಂದೇ ಮ್ಯಾಕ್ಸ್ ಚಿತ್ರತಂಡದವರು ಈ ರೀತಿ ಸಾಲುಗಳನ್ನ ಬರೆಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನೊಂದೆಡೆ ಡೆವಿಲ್ ಸಿನಿಮಾ ರಿಲೀಸ್ ಸಮಯಕ್ಕೆ ಸರಿಯಾಗಿ ಈಗ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದ್ದು ಮಾತ್ರವಲ್ಲದೆ ಸಿನಿಮಾ ಮೊದಲ ದಿನವೇ ಭರ್ಜರಿ ಕಲೆಕ್ಷನ್ ಗಳಿಸಿದ್ದು ದೊಡ್ಡ ಮಟ್ಟದ ಭರವಸೆಯನ್ನ ಕೂಡ ಮೂಡಿಸಿದ. ಈ ಕಾರಣಕ್ಕಾಗಿ ಮ್ಯಾಕ್ಸ್ ಸಿನಿ ತಂಡ ಇಂತಹ ಲೈನ್ ಬರೆಸಿದ್ಯಾ ಎಂದು ಅಂದಾಜಿಸಲಾಗಿದೆ. ಒಟ್ನಲ್ಲಿ ಅದೇನೇ ಇರಲಿ, ಶಾಂತವಾದ ಅಭಿಮಾನಿಗಳ ಮನಸ್ಸಿನಲ್ಲಿ ಸಿನಿ ನಟರೇ ದ್ವೇಷ ತುಂಬುತ್ತಿದ್ದಾರೆ ಎಂಬ ಅನುಮಾನ ಮೂಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಡಚ್ಚು ಕಿಚ್ಚುವಿನ ಅಭಿಮಾನಿಗಳ ಮನಸ್ಸಿನಲ್ಲಿ ದ್ವೇಷ ಉಂಟಾಗುತ್ತಾ ಅಥವಾ ಶಾಂತಿ ರೀತಿಯಲ್ಲೇ ಇರ್ತಾರಾ ಎಂದು ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.